ಕೇವಲ ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆ ಅಬ್ಬರಿಸಿ ಬೊಬ್ಬೆರಿತಾ ಇದೆ. ಅದರಲ್ಲೂ ಕೂಡ ಬಿಸಿಲ ನಾಡು ರಾಯಚೂರಿನಲ್ಲಿ ಮಳೆಯ ಅಬ್ಬರಕ್ಕೆ ಸಾಲು ಸಾಲು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಹಳ್ಳದಲ್ಲಿ ಟ್ರ್ಯಾಕ್ಟರ್ ಒಂದು ಸಿಲುಕಿ ಪ್ರಯಾಣಿಕರು ಪರದಾಡಿದಂತಹ ಪ್ರಸಂಗ ಕೂಡ ನಡೆದಿದೆ. ಮಸ್ಕಿ ತಾಲೂಕಿನ ಚಿಕ್ಕ ಉದುಬಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಜಾತ್ರೆಗೆ ಹೋಗಿದ್ದ ಟ್ರ್ಯಾಕ್ಟರ್ ಹಳ್ಳದಲ್ಲಿ ಸಿಲುಕಿ ಪರದಾಟವನ್ನು ನಡೆಸಿರುವಂಥದ್ದು. ಅವಸರದಿಂದ ಇಳಿಯುವ ವೇಳೆ ಬಾಲಕನ ಕೈ ಬೆರಳು ಕಟ್ಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಯಚೂರಿನಲ್ಲಿ ಭಾರೀ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ. ಮೊದಲೇ ರಸ್ತೆ ಕೆಸರಾಗಿದೆ, ಮತ್ತೊಂದು ಕಡೆ ರಸ್ತೆ ಎಲ್ಲಿದೆ ಗೊತ್ತಾಗ್ತಾ ಇಲ್ಲ. ಆ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಹೆಂಗಸರು ಮಕ್ಕಳು ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ಸಾಹಸ ಬೇಕಿತ್ತ ಅಂಥೇಳಿ ಒಂದು ಮಗುವಿನ ಕೈ ಕೂಡ ಬೆರಳು ಕೂಡ ಕಟ್ಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಈ ಘಟನೆ ಹೇಗಾಯಿತು ಅಂಥೇಳಿ. ಮೊದಲೇನೆ ರಸ್ತೆ ಕಾಣಿಸ್ತಾ ಇಲ್ಲ, ಸಂಪೂರ್ಣವಾಗಿ ರಸ್ತೆ ಕೆಸರುಮಯವಾಗಿದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಸಾಹಸ ಬೇಕಿತ್ತ ಅಂತ? ನಿಜಕ್ಕೂ ಪ್ರೇಮ್, ಏನು ನಿನ್ನೆ ರಾತ್ರಿ ಸುರಿದಂಥ ಭಾರಿ ಮಳೆಯಿಂದಾಗಿ ರಾಯಚೂರು ಜಿಲ್ಲೆಯ ಬಹುತೇಕ ಹಳ್ಳ ಕೊಳ್ಳಗಳು, ಅದರಲ್ಲೂ ಮಾನ್ವಿ ಮತ್ತು ಸಿಂಧನೂರು ರಾಯಚೂರು ಭಾಗದಲ್ಲಿರ್ತಕ್ಕಂಥ ಹಳ್ಳಗಳು ತುಂಬಿ ಹರಿತಾ ಇರುವಂಥದ್ದು ರಾತ್ರಿಯಿಂದ. ಏನು ಆ ಒಂದು ಚಿಕ್ಕ ಉದ್ಬಾಳ್ ಗ್ರಾಮ ಏನಿದೆ, ಅಲ್ಲೂ ಕೂಡ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇರುವಂಥದ್ದು. ಆ ಜಾತ್ರೆಗೆ ಸಾಕಷ್ಟು ಜನ ಬರುವಂಥದ್ದು. ಆ ಹಳ್ಳ ಕೂಡ ಏನು ಸಂಪೂರ್ಣವಾಗಿ ಅದರ ಸೇತುವೆ ಮುಳುಗಡೆಯಾಗಿ ನೀರು ಹರಿತಾ ಇರುವಂಥದ್ದು. ಆದರೆ ಏನು ಬೇರೆ ಊರಿನಿಂದ ಬಂದಂಥ, ಅಂದರೆ ಬಳಗನೂರಿನಿಂದ ಬಂದಂಥ ಆ ಟ್ರ್ಯಾಕ್ಟರ್ ಚಾಲಕ ಏನಿದ್ದಾನೆ, ಆ ಹಳ್ಳದ ಎಷ್ಟರ ಮಟ್ಟಿಗೆ ಆಳ ಇದೆ ಮತ್ತು ಆ ಹಳ್ಳವನ್ನು ದಾಟಿ ಹೇಗೆ ಹೋಗಬೇಕು ಅನ್ನುವಂಥ ಕ್ಯಾಲ್ಕುಲೇಷನ್ ಇಲ್ಲದೇ ನೇರವಾಗಿ ಹಳ್ಳಕ್ಕೆ ಟ್ರ್ಯಾಕ್ಟರ್ನ ನುಗ್ಸಿರೋದ್ರಿಂದ ಈ ಒಂದು ಎಡವಟ್ಟು ಆಗಿರುವಂಥದ್ದು. ಜೊತೆಗೆ ಅಲ್ಲಿ ನೀರು ಹರಿತಾ ಇದ್ರೂ ಕೂಡ ಒಂದು ರೀತಿ ಹುಚ್ಚು ಸಾಹಸಕ್ಕೆ, ಅಂದರೆ ಆ ಟ್ರ್ಯಾಕ್ಟರ್ನಲ್ಲಿ ನೋಡ್ತಾ ಇದ್ವಿ ಸುಮಾರು ಒಂದು 40 ಜನ ಇದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬ ಮಗು ಅಂತೂ ಏನು ಅವಸರದಲ್ಲಿ ಇಳಿಲಿಕ್ಕೆ ಹೋಗಿ ತನ್ನ ಬೆರಳನ್ನು ಮುರಿದುಕೊಂಡಂಥ ಘಟನೆ ಕೂಡ ಆಗಿದೆ. ಇದು ಚಾಲಕನ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಳ್ಳ ತುಂಬಿ ಹರಿತಾ ಇರುವಂಥದ್ದು ಕಣ್ಣಿಗೆ ಕಾಣ್ತಾ ಇತ್ತು. ಜನ ಕೂಡ ಅಲ್ಲಿಂದ ಅವರು ಸಿಗ್ನಲನ್ನು ಮಾಡ್ತಾ ಇದ್ರು. ಅದೆಲ್ಲವನ್ನು ಕೂಡ ನಿರ್ಲಕ್ಷ್ಯ ಮಾಡಿ ಚಾಲಕ ನೇರವಾಗಿ ಮತ್ತು ವೇಗವಾಗಿ ಹಳ್ಳವನ್ನು ದಾಟಿ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕೆ ಈ ಒಂದು ಘಟನೆ ಆಗಿರುವಂಥದ್ದು. ಇದು ಕೇವಲ ಅಲ್ಲಿಯ ಒಂದು ಪರಿಸ್ಥಿತಿ ಅಲ್ಲ, ಮಾನ್ವಿಯಲ್ಲೂ ಕೂಡ ಒಂದು ಬಸ್ ಸಿಲುಕಿ ಅಲ್ಲಿ ಒಂದು 60 ಜನ ಪ್ರಯಾಣಿಕರು ಸುಮಾರು 2 ಗಂಟೆ ಕಾಲ ಆ ರಸ್ತೆಯಲ್ಲಿ ಪರದಾಡಿದಂಥ ಪರಿಸ್ಥಿತಿ ಆಗಿದೆ. ನಾನೀಗ ಇರ್ತಕ್ಕಂಥ ಸ್ಥಳ ರಾಯಚೂರು ತಾಲೂಕಿನ ಪತ್ತೆಪುರ ಗ್ರಾಮದ ಒಂದು ಹಳ್ಳದ ಒಂದು ತಾತ್ಕಾಲಿಕ ರಸ್ತೆಯ ಪಕ್ಕದಲ್ಲಿ ಇರುವಂಥದ್ದು. ಅದರ ಒಂದು ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರೇಮ್, ಇಲ್ಲೇನು ಹಳ್ಳ ಕಾಣ್ತಾ ಇದೆ, ಈ ಹಳ್ಳದ ಒಂದು ತಾತ್ಕಾಲಿಕ ಸೇತುವೆಯನ್ನು ನಿರ್ಮಾಣ ಮಾಡಿದ್ರು. ಅದು ಭಾಗಶವಾಗಿ ಈಗ ಕೊಚ್ಕೊಂಡು ಹೋಗಿರುವಂಥದ್ದು. ಅದ್ರ ಮೇಲೆ ಬೈಕ್ ಸವಾರರು ಹಾಗೆ ಒಂದು ರೀತಿ ಸಾಹಸ ರೀತಿಯಲ್ಲಿ ಓಡಾಡ್ತಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಯಾಕೆಂದ್ರೆ ರಭಸವಾಗಿ ಹರಿದಂಥ ನೀರಿಗೆ ಈ ಒಂದು ಹಳ್ಳಗಳು ಕೊಚ್ಕೊಂಡು ಹೋಗ್ತಾ ಇರುವಂಥದ್ದು. ಮುಖ್ಯವಾಗಿ ಏನು ಹಳ್ಳದ ಸೇತುವೆಗಳಿದೆ ಅವುಗಳು ಭದ್ರವಾಗಿದ್ದಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ಶಿಥಿಲಾವಸ್ಥೆಗೆ ಹೋದಂಥ ಸೇತುವೆಗಳೇನಿದೆ ಅಲ್ಲಿ ನಿಜಕ್ಕೂ ಕೂಡ ಅಪಾಯದ ಪರಿಸ್ಥಿತಿ ಈ ಒಂದು ಮಳೆಯಿಂದ ಸೃಷ್ಟಿ ಆಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.